व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ಕೃಷ್ಣ ಜರಾಸಂಧನಿಗೆ ಅನೇಕ ಆಯ್ಕೆಗಳನ್ನು ಕೊಟ್ಟ. ನೀನು ಯುದ್ಧ ಯಾರ ಜೊತೆ ಬೇಕಾದ್ರೂ ಕೂಡ ಮಾಡಬಹುದು, ಹೇಗ್ ಬೇಕಾದ್ರೂ ಕೂಡ ಮಾಡಬಹುದು ಅಂತೆಲ್ಲ ಹೇಳಿದ. ಇಷ್ಟು ಹೇಳಿದಾಗ ಜರಾಸಂಧ ನಾನು ಭೀಮಸೇನನೊಟ್ಟಿಗೆ ಯುದ್ಧ ಮಾಡ್ತೇನೆ ಅಂತ ಭೀಮಸೇನನ್ನ ಆಯ್ದುಕೊಂಡ. ಭೀಮಸೇನನನ್ನು ಆಯ್ದುಕೊಳ್ಳಿಕ್ಕೆ ಹಿಂದೆ ಇರುವಂತಹ ಕಾರಣಗಳೇನು ಅಂತ ಆಚಾರ್ಯರು ಹೇಳಿದರು. ಅರ್ಜುನ ಇನ್ನು ಇವನ ದೃಷ್ಟಿಯಲ್ಲಿ, ಜರಾಸಂಧನ ದೃಷ್ಟಿಯಲ್ಲಿ ದುರ್ಬಲ, ಹಾಗಾಗಿ ಅವನು ಬೇಡ. ಕೃಷ್ಣನೊಟ್ಟಿಗೆ ಯುದ್ಧವನ್ನು ಮಾಡಿದರೆ ಕೊಂದೇ ಹಾಕ್ತಾನೆ, ಅದಕ್ಕೆ ಕೃಷ್ಣ ಬೇಡ. ಭೀಮಸೇನ ಅವನೊಟ್ಟಿಗೆ ಯುದ್ಧ ಮಾಡಿದರೆ ಬದುಕುವಂತಹ ಚಾನ್ಸಸ್ ಕೂಡ ಇದೆ ಅಂತ ಒಂದು ಹೋಪ್ನಲ್ಲಿ ಆ ಜರಾಸಂಧ ಅವನೊಟ್ಟಿಗೆ ಯುದ್ಧಕ್ಕೆ ಒಪ್ಪಿಕೊಂಡ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಾನು ಸಾಯ್ತೇನೆ ಎನ್ನುವಂತಹ ಸಹಜವಾದಂತಹ ಭಯ ಇತ್ತು. ಹಾಗಾಗಿ ಅವನೇ ಮಾಡಿದ, ತಾನು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ತನ್ನ ಮಗನಾದಂತಹ ಸಹದೇವನನ್ನ ಮಗಧ ದೇಶದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ ಅಂತ ಒಟ್ಟು ಇಷ್ಟು ವಿಚಾರ ಆಗಿತ್ತು. ಇಂದು 153ನೇ ಶ್ಲೋಕದಿಂದಾಗಿ ಪ್ರಾರಂಭ. ಬಲಂ ಭೀಮೆ ಮನ್ಯಮಾನೋಧಿಕಂ ತು ಗದಾಶಿಕ್ಷಾಮಾತ್ಮನಿ ಚಾಧಿಕಾಂ ನೃಪಃ. ಭೀತೋ ನಿಯುದ್ಧೇಸ್ಯ ದದೌ ಗದಾಂ ಸಹ ಭೀಮಾಯ ಚಾನ್ಯಾಂ ಸ್ವಯಮಗ್ರಹೀತ್ ಬಲಿ. ಪದಚ್ಛೇದ. ಬಲಂ ಭೀಮೆ ಮನ್ಯಮಾನಃ ಅಧಿಕಂ ತು ಗದಾಶಿಕ್ಷಾಂ ಆತ್ಮನಿ ಚ ಅಧಿಕಾಂ ನೃಪಃ. ಭೀತಃ ನಿಯುದ್ಧೆ ಅಸ್ಯ ದದೌ ಗದಾಂ ಸಹ ಭೀಮಾಯ ಚ ಅನ್ಯಾಂ ಸ್ವಯಂ ಅಗ್ರಹೀತ್ ಬಲಿ. ಜರಾಸಂಧನ ದೃಷ್ಟಿಕೋನ ಹೇಗಿತ್ತು, ಅವನ ದರ್ಶನ ಏನಿತ್ತು, ಅಂದ್ರೆ ಅವನ ಅಭಿಪ್ರಾಯ ಏನಿತ್ತು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಬಲಂ ಭೀಮೆ ಮನ್ಯಮಾನಃ ಅಧಿಕಂತು. ಅವನ ದೃಷ್ಟಿಯಲ್ಲಿ 100% ಭೀಮಸೇನ ದೇವರು ಮಹಾಬಲಶಾಲಿಗಳು, ಮೊದಲೇನು ಡೌಟ್ ಇಲ್ಲ. ಭೀಮೆ ಅಧಿಕಂ ಬಲಂ ಮನ್ಯಮಾನಃ. ಭೀಮಸೇನ ದೇವರಲ್ಲಿ ಒಂದು ಬಲ, ದೈಹಿಕವಾದಂತಹ ಬಲ ಅವಶ್ಯವಾಗಿ ಉತ್ತಮ ಮಟ್ಟದಲ್ಲಿ ಇದೆ, ಮಹಾಬಲಶಾಲಿಗಳು. ಆದರೆ ಗದಾಶಿಕ್ಷಾ ಮಾತ್ಮನಿ ಚಾಧಿಕಾಂ ನೃಪಃ. ಹಿಂಸೆಂದರೆ ಬಲ ಅಷ್ಟೇ ಜಾಸ್ತಿ ಇದೆ, ಆದರೆ ಟೆಕ್ನಿಕಲ್ಲಿ ಅವರಿಗೆ ಗದಾವಿದ್ಯೆ ಗೊತ್ತಿಲ್ಲ ಅಂತ. ಸುಮ್ಮನೆ ಗದೆ ತಗೊಂಡ್ಕೊಂಡು ಹೆಂಗೋ ಒಂದು ಹೊಡಿತಾರೆ ಅಷ್ಟೇ. ಆದರೆ ಭೀಮನಿಗೆ ಗದಾವಿದ್ಯೆಯಲ್ಲಿ ಅಷ್ಟೊಂದು ಪ್ರಾವೀಣ್ಯತೆ ಇಲ್ಲ ಅಂತ ಜರಾಸಂಧ ಭಾವಿಸಿದ್ದ. ಗದಾಶಿಕ್ಷಾಂ ಆತ್ಮನಿ ಚಾಧಿಕಾಂ ನೃಪಃ. ಹೀಗೆ ಭೀಮನಲ್ಲಿ ದೈಹಿಕವಾದಂತಹ ಬಲ ಜಾಸ್ತಿ ಇದೆ, ನನ್ನಲ್ಲಿ ಗದಾ ಶಿಕ್ಷೆ, ಗದಾ ವಿದ್ಯೆ ಎಂಬುದು ತನ್ನಲ್ಲಿಯೇ ಅಧಿಕವಾಗಿ ಇದೆ, ಚೆನ್ನಾಗಿ ಇದೆ.
ಹಾಗಾಗಿ ಒಂದು ವೇಳೆ ನಾವಿಬ್ಬರು ಕೂಡ ಸೇರಿಕೊಂಡು ಮುಷ್ಟಿ ಯುದ್ಧವನ್ನು ಮಾಡಿದ್ರೆ ಯಾರು ಗೆಲ್ತಾರೆ? ಭೀಮನೇ ಗೆಲ್ತಾನೆ, ಯಾಕಂದ್ರೆ ಅವನಲ್ಲಿ ದೈಹಿಕವಾದ ಬಲ ಜಾಸ್ತಿ ಇದೆ. ಹಾಗಾಗಿ ಭೀಮಸೇನ ದೇವರಿಗೆ ಹೆದರಿದಂತಹ, ಭೀಮಸೇನ ದೇವರ ಬಲಕ್ಕೆ ಹೆದರಿದಂತಹ ಈ ಜರಾಸಂಧ ಏನ್ ಮಾಡಿದ, ಅಸ್ಯ ನಿಯುದ್ಧೆ, ಭೀಮಸೇನ ದೇವರಿಗೆ ಯುದ್ಧ ಮಾಡಲಿಕ್ಕೆ ಅಂತ ಗದಾಂ ದದವು ಸಹ, ತನ್ನ ಹತ್ತಿರ ಇದ್ದಂತಹ ಒಂದು ಗದೆಯನ್ನ ಕೊಟ್ಟ. ಭೀಮಾಯಚ ಅನ್ಯಾಂ ಸ್ವಯಂ ಅಗ್ರಹೀತ್ ಬಲಿ, ತಾನು ಕೂಡ ಇನ್ನೊಂದು ಬಲೆಯನ್ನು ಹಿಡಿದು ಗದೆಯನ್ನು ಹಿಡಿದುಕೊಂಡು ಒಟ್ಟಿನಲ್ಲಿ ಇಬ್ಬರು ಕೂಡ ಗದಾ ಯುದ್ಧಕ್ಕೆ ಅಂತ ಸಿದ್ಧರಾದ್ರು ಅಂತ. ಈ ರೀತಿಯಾಗಿ ಜರಾಸಂಧನಿಗೆ ಭಾವನೆ ಬರ್ಲಿಕ್ಕೆ ಕಾರಣ ಏನು ಅಂತ. ಭೀಮ ಅವನು ಒಳ್ಳೆ ಪರಾಕ್ರಮಶಾಲಿ ಮಾತ್ರ, ಆದರೆ ಗದಾ ಯುದ್ಧದಲ್ಲಿ ಟೆಕ್ನಿಕಲ್ಲಿ, ಅಂದ್ರೆ ಗದಾ ಯುದ್ಧದಲ್ಲಿ ಮಹಾಭಾರತದಲ್ಲಿ ಹೇಳುವಂತೆ ಸುಮಾರು 32 ರೀತಿಯಾದಂತಹ ಕ್ರಮಗಳಿದ್ದಾವೆ, ಟೆಕ್ನಿಕ್ಗಳಿದ್ದಾವೆ. ಅಷ್ಟೆಲ್ಲ ಅವನಿಗೆ ಗೊತ್ತಿಲ್ಲ, ಸುಮ್ಮನೆ ಗದೆ ಹಿಡ್ಕೊಂಡು ತಿರುಗಿಸ್ತಾನೆ ಅಷ್ಟ ಹಾಗೆ ಹೀಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಹಿಂದೆ ಹೇಳಿದಂತೆ ಭೀಮಸೇನ ದೇವರು ಗುರುಮುಖೇನ ಅಧ್ಯಯನ ಮಾಡಿಲ್ಲ. ಸ್ವತಃ ಸರ್ವಜ್ಞರಾದ್ರಿಂದಾಗಿ ಅವರು ಅಧ್ಯಯನ ಮಾಡಲಿಲ್ಲ ಅಂತ ಜಗತ್ತಿಗೆ ಗೊತ್ತಾಯ್ತು. ಆದರೆ ಅಧ್ಯಯನ ಮಾಡದೆಯೂ ಕೂಡ ಎಲ್ಲವನ್ನು ಕೂಡ ಅವರು ಬಲ್ಲವರು ಅಂತ ಅನ್ನುವಂಥ ವಿಚಾರ ಗೊತ್ತಾಗ್ಲಿಲ್ಲ. ಹಾಗೆ ಭೀಮಸೇನ ದೇವರು ಯಾವತ್ತೂ ಕೂಡ ತಮ್ಮಲ್ಲಿರುವಂತಹ ಗದಾವಿದ್ಯೆ ಪ್ರದರ್ಶನ ಮಾಡಿದಂಥವರಲ್ಲ. ಹಾಗಾಗಿ ಭೀಮಸೇನ ದೇವರ ಗದಾವಿದ್ಯೆಯ ಮಹತ್ವ ಜರಾಸಂಧನಿಗೆ ಗೊತ್ತೇ ಆಗಲಿಲ್ಲ. ಸುಮ್ಮನೆ ಒಳ್ಳೆ ಗಟ್ಟಿಮುಟ್ಟಾದಂತಹ ಕಟ್ಟುಮಸ್ತಾದಂತಹ ದೇಹ ಇದೆ, ಹಾಗಾಗಿ ಬಲ ಮಾತ್ರ ಇದೆ ತಂದುಕೊಂಡಿದ್ದ. ಆದರೆ ಯಾವ ರೀತಿಯಾಗಿ ಉನ್ನತ ಮಟ್ಟದ ಬಲ ಇತ್ತೋ ಅಷ್ಟೇ ಉನ್ನತ ಮಟ್ಟದ ಗದಾಭ್ಯಾಸವು ಕೂಡ ಅವರಲ್ಲಿ ಇತ್ತು. ಆದರೆ ಅದನ್ನು ಗೊತ್ತಿಲ್ಲದೆ ಇರುವಂತಹ ಜರಾಸಂಧ, ಇವರು ಬರೀ ಬಾಹುಬಲ ಮಾತ್ರ ಇದೆ, ಮುಷ್ಟಿ ಯುದ್ಧ ಮಾಡಿದ್ರೆ ಸೋಲೋ ನಿಶ್ಚಿತ, ಗದಾ ಯುದ್ಧವನ್ನು ಮಾಡಿದ್ರೆ ನಾನೇ ಗೆಲ್ಲಬಹುದು ಅಂತ ಅಂದುಕೊಂಡು ತಾನು ಗದಾ ಯುದ್ಧಕ್ಕೆ ತೀರ್ಮಾನವನ್ನು ಮಾಡಿ ಅವರಿಗೊಂದು ಗದೆ ತನಗೊಂದು ಗದೆಯನ್ನು ಇಟ್ಟುಕೊಂಡ. ಮುಂದೆ ತದರ್ಥಮೇವಾಶು ಗದಾಂ ಪ್ರಗೃಹ್ಯ ಭೀಮೋ ಯಯೌ ಮಾಗಧ ಸಂಯುತೋ ಬಹಿಃ. ಕೃಷ್ಣ ಪುರಾತ್ಸ ಕೃಷ್ಣಾರ್ಜುನ ಏವ ತತ್ರ ತ್ವಯುಧ್ಯತಾಂ ಕೇಶವ ಪಾರ್ಥಯೋಃ ಪುರಃ. ಪದಚ್ಛೇದ ತದರ್ಥಮೇವ ಆಶು ಗದಾಂ ಪ್ರಗೃಹ್ಯ ಭೀಮಃ ಯಯೌ ಮಾಗಧ ಸಂಯುತಃ ಬಹಿಃ ಪುರಾತ್ ಸಕೃಷ್ಣಾರ್ಜುನಃ ಏವ ತತ್ರ ತು ಅಯುಧ್ಯತಾಂ ಕೇಶವ ಪಾರ್ಥಯೋಃ ಪುರಃ. ಭೀಮಸೇನ ದೇವರು ಗದೆನ ಹಿಡ್ಕೊಂಡ್ರು. ಯಾಕೆ ಹಿಡ್ಕೊಂಡ್ರು ಅಂತ ತದರ್ಥಮೇವ ಅಂತ. ಇದಕ್ಕೆ ಎರಡು ರೀತಿ ವ್ಯಾಖ್ಯಾನ ಇದೆ. ಒಂದು ವ್ಯಾಖ್ಯಾನ ಅದಕ್ಕೋಸ್ಕರ, ಏನ್ ಅದಕ್ಕೋಸ್ಕರ ಅಂತ ಹೇಳಿದ್ರೆ, ತಮ್ಮಲ್ಲಿ ಬಲ ಮಾತ್ರ ಇರುವುದಲ್ಲ, ಗದಾಭ್ಯಾಸವು ಚೆನ್ನಾಗಿದೆ ಅಂತ ತೋರಿಸಲಿಕ್ಕೋಸ್ಕರ ಗದೆ ಹಿಡಿದುಕೊಂಡ್ರು ಅಂತ. ಅಂದ್ರೆ ಜರಾಸಂಧನಿಗೆ ಗೊತ್ತಿದೆ ಭೀಮನಲ್ಲಿ ಬಲ ಜಾಸ್ತಿ ಇದೆ ಅಂತ, ಆದ್ರೆ ಗದಾಭ್ಯಾಸ ಚೆನ್ನಾಗಿ ಇಲ್ಲ ಅಂತ ಅವನು ಅನ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಗದಾವಿದ್ಯೆಯು ಕೂಡ ತಮಗೆ ಚೆನ್ನಾಗಿ ಗೊತ್ತು ಅಂತ ತೋರಿಸಲಿಕ್ಕೋಸ್ಕರ ಭೀಮಸೇನ ದೇವರು ಗದಾಂ ಪ್ರಗೃಹ್ಯ, ಅವನು ಕೊಟ್ಟಂತಹ ಗದೆಯನ್ನ ಹಿಡಿದುಕೊಂಡು
ಅವರೇನ್ ಮಾಡ್ತಾ ಇದ್ದರು, ಆ ಮಾಗಧ ಸಂಯುತ ಜರಾಸಂಧನೊಟ್ಟಿಗೆ ಮತ್ತು ಕೃಷ್ಣಾರ್ಜುನ, ಕೃಷ್ಣ ಮತ್ತು ಅರ್ಜುನನೊಟ್ಟಿಗೆ ಸೇರಿಕೊಂಡು ಪುರಾತ್ ಬಹಿಹಿ ಯಯೌ, ಆ ನಗರದಿಂದ ಬಹಿಹಿ ಹೊರಗಡೆ ಹೋದರು. ಅಂದ್ರೆ ನಗರದ ಒಳಗಡೆ ಯುದ್ಧನ ಮಾಡಲಿಲ್ಲ, ನಗರದಿಂದಾಗಿ ಹೊರಗಡೆ ಹೋಗಿ ಅಲ್ಲಿ ಯುದ್ಧ ಅಂತ ಪ್ರಾರಂಭ ಆಯಿತು. ಹೀಗೆ ಕೇಶವ ಪಾರ್ಥಯೋ ಪುರಃ ಅಯುಧ್ಯತಾಂ, ಕೃಷ್ಣ ಮತ್ತು ಅರ್ಜುನರ ಎದುರುಗಡೆಯಲ್ಲಿ ಯುದ್ಧ ಎಂಬುದು ಪ್ರಾರಂಭ ಆಯಿತು. ಮುಂದೆ ವಾಚಾಜಯತ್ತಂ ಪ್ರಥಮಂ ವೃಕೋದರಃ ಶಿವಾಶ್ರಯಂ ವಿಷ್ಣುಗುಣಪ್ರಕಾಶಯ. ತತೋ ಗದಾಭ್ಯಾಂ ಅಭಿಪೇತತುಸ್ತೌ ವಿಚಿತ್ರ ಮಾರ್ಗಾನ್ ಅಭಿದರ್ಶಯಂತೌ. ಪದಚ್ಛೇದ. ವಾಚ ಅಜಯತ್ ತಂ ಪ್ರಥಮಂ ವೃಕೋದರಃ ಶಿವಾಶ್ರಯಂ ವಿಷ್ಣುಗುಣಪ್ರಕಾಶಯ ತತಃ ಗದಾಭ್ಯಾಂ ಅಭಿಪೇತತುಃ ತೌ ವಿಚಿತ್ರಮಾರ್ಗಾನ್ ಅಭಿದರ್ಶಯಂತೌ. ಮೊದಲೇ ಗದಾಯುದ್ಧ ಪ್ರಾರಂಭ ಆಗಲಿಲ್ಲಂತೆ. ಹಿಂದೆ ಹೇಳಿದಂತೆ ಜರಾಸಂಧ ಅವನು ಬರೀ ಮಹಾಪರಾಕ್ರಮಶಾಲಿ ಮಾತ್ರ ಅಲ್ಲ, ಮಹಾಶೈವ ಭಕ್ತ. ಶೈವ ಆಗಮಗಳನ್ನ, ಶಿವ ಸರ್ವೋತ್ತಮತ್ವವನ್ನ ಹೇಳುವಂತಹ ಆಗಮಗಳನ್ನ ಅರೆದು ಕುಡಿದಂತಹ ಶೈವ ಭಕ್ತ, ಅಷ್ಟೇ ದೊಡ್ಡ ದಾರ್ಶನಿಕ. ಹಾಗಾಗಿ ಭೀಮಸೇನ ದೇವರು ಏನ್ ಮಾಡ್ತಾ ಇದ್ದಾರೆ, ಮೊದಲು ಅವನೊಟ್ಟಿಗೆ ವಾದವನ್ನ ಮಾಡ್ತಾ ಇದ್ದಾರೆ. ವಾಚಾ ಅಜಯತ್ತಂ ಪ್ರಥಮಂ ವೃಕೋದರ, ಮೊದಲು ಅವನ ಜೊತೆಗೆ ವಾದದಲ್ಲಿ ಗೆದ್ರು ಅಂತೆ. ಏನು? ಶಿವಾಶ್ರಯಂ ವಿಷ್ಣು ಗುಣಪ್ರಕಾಶಯ, ಶಿವಾಶ್ರಯನಾದಂತಹ ಅಂದ್ರೆ ಶಿವನ ಭಕ್ತನಾದಂತಹ ಅವನನ್ನ ವಿಷ್ಣು ಗುಣ ಪ್ರಕಾಶಯ, ಪರಮಾತ್ಮನ ಗುಣಗಳನ್ನ ಹೇಳುವಂತಹ ವೇದಗಳಿಂದಾಗಿ ವಾದ ಮಾಡಿ ಗೆದ್ದರು ಅಂತ. ಅಂದ್ರೆ ಅಲ್ಲಿ ಪ್ರಾರಂಭದಲ್ಲಿ ವಾದ ಎಂಬುದು ಪ್ರಾರಂಭ ಆಯಿತು. ಭೀಮಸೇನ ದೇವರು ಅನೇಕ ಉಪನಿಷತ್ತುಗಳ, ವೇದಗಳ, ಅನೇಕ ಐತಿಹಾಸಿಕ ಗ್ರಂಥಗಳ ಮಾತುಗಳನ್ನು ಹೇಳಿ ಪರಮಾತ್ಮನೇ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅಂತ ಅವನ ಮುಂದೆ ಹೇಳಿದಾಗ ಅವನು ಸಹಜವಾಗಿ ಶೈವಾಗಮಗಳನ್ನ ಮತ್ತು ಅನೇಕ ರೀತಿಯಂತ ವೇದಗಳ ಭಾಗಗಳನ್ನು ಕೊಟ್ಟು ಶಿವ ಸರ್ವೋತ್ತಮ ಅಂತ ಸಾಧನೆ ಮಾಡ್ತಾನೆ. ಹೀಗೆ ಪರಸ್ಪರ ಎಲ್ಲವೂ ಕೂಡ ಆಗಿ ಕೊನೆಗೆ ಭೀಮಸೇನ ದೇವರು ಪರಮಾತ್ಮನೇ ಸರ್ವೋತ್ತಮ ಅಂತ ಅವನನ್ನ ವಾದದಲ್ಲಿ ಸೋಲಿಸಿದರು. ಹೀಗೆ ಗದಾಯುದ್ಧಕ್ಕಿಂತ ಮುಂಚೆ ವಾಗ್ಯುದ್ಧ ನಡೆಯಿತು, ಅದರಲ್ಲಿ ಭೀಮಸೇನ ದೇವರು ಗೆದ್ದರು. ಇಷ್ಟಾದ ಮೇಲೆ ತೌ ಗದಾಭ್ಯಾಂ ಅಭಿಪೇತತು, ಅವರಿಬ್ಬರು ಕೂಡ ಗದಾಯುದ್ಧದಿಂದಾಗಿ ಅಭಿಪೇತತು ಹೊಡೆದುಕೊಂಡ್ರು. ಯುದ್ಧ ಪ್ರಾರಂಭ ಆಯಿತು. ಹೇಗಿತ್ತು ಅಂತ ಹೇಳಿ, ವಿಚಿತ್ರ ಮಾರ್ಗಾನ್ ಅಭಿದರ್ಶಯಂತು, ಅನೇಕ ರೀತಿಯಾದಂತಹ ಟೆಕ್ನಿಕ್ಗಳನ್ನು, ವರಸೆಗಳನ್ನು ತೋರಿಸ್ತಾ ಅವರಿಬ್ಬರು ಕೂಡ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಹೇಳುವಂತೆ ಮಂಡಲಾನಿ ವಿಚಿತ್ರಾಣಿ ಸವ್ಯಂ ದಕ್ಷಿಣಮೇವಚ ಅಂತ, ಅಂದ್ರೆ ಒಟ್ಟು 32 ರೀತಿಯಾದಂತಹ ಟೆಕ್ನಿಕ್ಗಳು ಗದಾಯುದ್ಧದಲ್ಲಿ ಇದ್ದಾವೆ ಅಂತ. ಅಂದ್ರೆ ಯಾವ ರೀತಿಯಾಗಿ ಹೆಜ್ಜೆ ಇಡ್ತೇವೆ, ಯಾವ ರೀತಿಯ ಗದೆಯನ್ನು ತಿರುಗಿಸ್ತೇವೆ ಅಂತ ಅದರ ಮೇಲೆ ಡಿಪೆಂಡ್ ಆದಂತಹ 32 ರೀತಿಯಾದಂತಹ ಒಂದು ಟೆಕ್ನಿಕ್ಗಳು, ಅವೆಲ್ಲವನ್ನು ಕೂಡ ಆ ಇಬ್ಬರು ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ಅವ್ರು ಹೇಗಿದ್ರು ಅಂತ ಹೇಳಿ, ಚರತೋ ಶುಶುಭೆ ಯುದ್ಧಂ ನಟಯೋರಿವ ರಂಗಿಣೋಹೋ ಅಂತ ಒಬ್ಬ
ಅತ್ಯದ್ಭುತವಾದಂತಹ ನಟರು. ಅವರು ತಮ್ಮ ಒಂದು ಅಭಿನಯವನ್ನ ಯಾವ ರೀತಿಯಾಗಿ ಇದರಲ್ಲಿ ರಂಗ ಪ್ರದೇಶದಲ್ಲಿ ತೋರಿಸ್ತಾರೆ ಅಂದ್ರೆ, ಅಲ್ಲೇ ಮಾಡ್ಬಿಟ್ಟಿರ್ತಾರೆ, ಪೂರ್ತಿಯಾಗಿ ಅದರ ಇನ್ವಾಲ್ವ್ ಆಗಿ ನಟನೆ ಮಾಡ್ತಾ ಇರ್ತಾರೆ ಒಬ್ಬ ಉತ್ತಮ ನಟ. ಹಾಗೆ ಇವರಿಬ್ಬರು ಕೂಡ ಅತ್ಯದ್ಭುತವಾಗಿ ಅದರಲ್ಲಿ ಪೂರ್ತಿ ಇನ್ವಾಲ್ವ್ ಆಗಿ ಗದಾ ಯುದ್ಧವನ್ನ ಮಾಡ್ತಾ ಇದ್ರು. ಮತ್ತೆ ಮಹಾಭಾರತದಲ್ಲಿ ಹೇಳುವಂತೆ ಸಿಂಹಾವಿವ ಸಮುಕ್ರುದ್ಧವು ಆಕೃಷ್ಯ ಯುದ್ಧತಾಮ್ ಅಂತ ಎರಡು ಬಲಿಷ್ಠವಾದಂತಹ ಸಿಂಹಗಳು ಕಾದಾಡ್ತಾ ಇದ್ರೆ ಯಾವ ರೀತಿ ಕಾಣಿಸ್ತಾ ಇರುತ್ತೋ ಆ ರೀತಿಯಾಗಿ ಅವರಿಬ್ಬರು ಕಾಣಿಸ್ತಾ ಇದ್ರು ಅಂತ. ಹಿಮಸೇನ ದೇವರಂತರೂ ಸಾಕ್ಷಾತ್ ವಾಯುದೇವರು, ಅವರ ಪರಾಕ್ರಮದ ಬಗ್ಗೆ ನಾವು ವಿಚಾರ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಮಹಾಪರಾಕ್ರಮಶಾಲಿಗಳು. ಜರಾಸಂಧನು ಆಗಿನ ಕಾಲದ ಮಹಾಪರಾಕ್ರಮಶಾಲಿ, ಜೊತೆಗೆ ರುದ್ರದೇವರವರ, ಬ್ರಹ್ಮದೇವರವರ, ಹೀಗೆ ಅವನಲ್ಲೂ ಒಳ್ಳೆ ಪರಾಕ್ರಮ ಇತ್ತು. ಅವನಿಗಿಂತ ಹೆಚ್ಚು ಪರಾಕ್ರಮಶಾಲಿಗಳು ಸಹಜವಾಗಿ ವಾಯುದೇವರು, ಭೀಮಸೇನ ದೇವರು. ಹೀಗೆ ಇಬ್ಬರೂ ಕೂಡ ಅನೇಕ ರೀತಿಯಾದಂತಹ ಗದಾ ಯುದ್ಧಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಹೇಳುವಂತೆ ಸುಮಾರು 15 ದಿನಗಳ ಕಾಲ ಅವರ ಯುದ್ಧ ನಡೆಯಿತು ಅಂತೆ. ಕಾರ್ತೀಕ ಮಾಸದ ಪಾಡ್ಯದಿಂದ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಕಾರ್ತಿಕಸ್ಯತು ಮಾಸಸ್ಯ ಪ್ರವೃತ್ತಂ ಪಥಮೇಹನಿ ಅನಾಹಾರಂ ದಿವಾರಾತ್ರಂ ಅವಿಶ್ರಾಂತಂ ಅವರ್ತತ ಅಂತ 15 ದಿವಸ ಯುದ್ಧ ನಡೆಯಿತು. ಆಹಾರ ಇಲ್ಲ, ನಿದ್ರೆ ಇಲ್ಲ, ವಿಶ್ರಾಂತಿ ಇಲ್ಲ, ಹೀಗೆ ಅವರ ಯುದ್ಧ ಎಂಬುದು ನಡೆಯಿತು ಎಂಬುದಾಗಿ ಅಲ್ಲಿ ತಿಳಿಸ್ತಾರೆ. ಹೀಗೆ ಯುದ್ಧ ಎಂಬುದು ಪ್ರಾರಂಭ ಆಯಿತು. ಮುಂದೆ ತಯೋರ್ಗದೆ ತೇಶನಿ ಸನ್ನಿಕಾಶೆ ಚೂರ್ಣೀಕೃತೆ ದೇಹ ಮಹಾದ್ರಢಿಮ್ನ. ಅನ್ಯೋನ್ಯಯೋರ್ ವಕ್ಷಸಿ ಪಾತಿತೆ ಋಷಾ ಯಥಾಶ್ಮನೋಃ ಪಾಂಸುಪಿಂಡೌ ಸುಮುಕ್ತೌ. ಪದಚ್ಛೇದ. ತಯೋಃ ಗದೆ ತೇ ಅಶನಿ ಸನ್ನಿಕಾಶೆ ಚೂರ್ಣೀಕೃತೆ ದೇಹ ಮಹಾದ್ರಢಿಮ್ನ ಅನ್ಯೋನ್ಯಯೋಃ ವಕ್ಷಸಿ ಪಾತಿತೆ ಋಷಾ ಯಥಾ ಅಶ್ಮನೋಃ ಪಾಂಸುಪಿಂಡೌ ಸುಮುಕ್ತೌ. ಅವರಿಬ್ಬರ ಆ ಗದೆಗಳು, ಭೀಮನ ಗದೆ ಅರ್ಥಾತ್ ಅವನೇ ಕೊಟ್ಟಂತಹ, ಜರಾಸಂಧನೇ ಕೊಟ್ಟಂತಹ ಗದೆ, ಆ ಗದೆಗಳು ಹೇಗಿದ್ವು ಅಂತ ಹೇಳಿದ್ರೆ ಅಶನಿ ಸನ್ನಿಕಾಶೆ. ಅಶನಿ ಅಂತ ಹೇಳಿದ್ರೆ ವಜ್ರಾಯುಧ, ವಜ್ರಾಯುಧದಂತೆ ಒಳ್ಳೆ ಗಟ್ಟಿಯಾದಂತಹ ಗದೆಗಳು ಆ ಎರಡು ಗದೆಗಳು. ಅಂತಹ ಆ ಎರಡು ಗದೆಗಳನ್ನ, ವಜ್ರಾಯುಧದಂತೆ ಕಠಿಣವಾದಂತಹ ಗಟ್ಟಿಯಾದಂತಹ ಆ ಎರಡು ಗದೆಗಳನ್ನ ಅವರಿಬ್ಬರು ಕೂಡ ಅನ್ಯೋನ್ಯಯೋಹ ವಕ್ಷಸಿ, ಪರಸ್ಪರ ಒಬ್ಬರ ಎದೆಗೆ ಹೊಡಿತಾ ಇದ್ರು. ಭೀಮಸೇನ ಜೋರಾಗಿ ಗದೆಯಿಂದಾಗಿ ಜರಾಸಂಧನ ಎದೆಗೆ ಹೊಡೆದರೆ, ಜರಾಸಂಧ ಅಷ್ಟೇ ಜೋರಾಗಿ ಭೀಮನ ಎದೆಗೆ ಹೊಡಿತಾ ಇದ್ದ ಗದೆಯಿಂದ. ಇದರಿಂದ ಏನಾಗ್ತಾ ಇತ್ತು, ದೇಹ ಮಹಾದ್ರ ಢಿಮ್ನ ಅಂದ್ರೆ ಆ ದೇಹಗಳು ಏನಾಗಿತ್ತು, ಅವರಿಬ್ಬರ ದೇಹಗಳು ಕೂಡ ಮಹಾದ್ರ ಢಿಮ್ನ, ಅತ್ಯಂತ ಕಠಿಣವಾದಂತಹ ಗಟ್ಟಿಯಾದಂತಹ ದೇಹ.
ಭೀಮನ ದೇಹ ಮತ್ತು ಜರಾಸಂಧನ ದೇಹ ಅದು ಕೂಡ ಅತ್ಯಂತ ಗಟ್ಟಿಯಾದಂತಹ ದೇಹ. ಇದರಿಂದ ಏನಾಗ್ತಾ ಇತ್ತು, ಚೂರ್ಣೀಕೃತೆ ಗದೆ, ಆ ಎರಡು ಗದೆಗಳೇ ಪುಡಿ ಪುಡಿಯಾಗಿ ಹೋಗ್ಬಿಟ್ಟು. ಭೀಮ ಜರಾಸಂಧನ ಎದೆಗೆ ಜೋರಾಗಿ ಗದೆಯಿಂದ ಹೊಡೆದರೆ ಗದೆ ಪುಡಿ ಪುಡಿಯಾಗಿ ಹೋಯಿತು. ಈ ಕಡೆ ಜರಾಸಂಧ ಹೊಡೆದರೆ ಆ ಗದೆಯು ಪುಡಿ ಪುಡಿಯಾಗಿ ಹೋಯಿತು. ಹೀಗೆ ಇಬ್ಬರು ಕೂಡ ಒಳ್ಳೆ ಸಿಂಹದ ತರ ಕಾದಾಡ್ತಾ ಇದ್ದಾರೆ. ಆ ಮಹಾಭಾರತದ ಸಭಾಪರ್ವದಲ್ಲಿ ಹೇಳುವಂತೆ ನಶಶಾಕ ಸಮುದ್ಧೋಡುಂ ವಜ್ರಸಾರಮಯಂ ಶಿಶುಂ ಅಂತ. ಅಂದ್ರೆ ಯಾವಾಗ ಆ, ಜರಾಸಂಧನ ಹುಟ್ಟಿನ ಕಥೆಯನ್ನ ಕೇಳಿದ್ದೇವೆ. ಜರ ಎನ್ನುವಂತಹ ರಾಕ್ಷಸಿ ಅವನ ಎರಡು ದೇಹದ ಪ್ರತ್ಯೇಕ ಪ್ರತ್ಯೇಕ ಭಾಗಗಳನ್ನ ಕೂಡಿಸಿದಳು, ಆವಾಗ ಅವನು ಬದುಕಿದ ಅಂತ. ಯಾವಾಗ ಅವಳು ಅವನ ಎರಡೂ ದೇಹದ ಭಾಗಗಳನ್ನ ಕೂಡಿಸಿದಳು, ಆವಾಗ ಅವಳಿಗೇನಾಯ್ತು, ಆ ಮಗುವನ್ನು ಇತ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತೆ. ನಶಶಾಕ ಸಮುದ್ಧೋಡುಂ ವಜ್ರಸಾರಮಯಂ ಶಿಶುಂ ಅಂತ. ಆ ಮಗು ಹೇಗಿತ್ತು, ವಜ್ರದಂತೆ ಗಟ್ಟಿಯಾಗಿತ್ತು ಅಂತೆ. ಹಾಗಾಗಿ ಒಬ್ಬ ರಾಕ್ಷಸಿಗೆ ಏನೇ ಸಣ್ಣ ಶಿಶುವನ್ನೇ ಎತ್ಕೊಳ್ಳಿಕ್ಕಾಗ್ಲಿಲ್ಲ. ಅಂದ್ರೆ ಆ ಶಿಶು ವಯಸ್ಸಿನಲ್ಲೇನೆ ಅಷ್ಟು ಗಟ್ಟಿಯಾದಂತಹ ದೇಹ ಜರಾಸಂಧನಿಗಿತ್ತು. ಇನ್ನು ಭೀಮಸೇನ ದೇವರ ಬಗ್ಗೆಯೂ ಕೂಡ ನಾವು ಕೇಳುವಂತೆ, ಯಾವಾಗ ಅವರು ಶಿಶು ಅವಸ್ಥೆಯಲ್ಲಿ ಇದ್ದಾಗ ತಾಯಿಯ ಕೈಯಿಂದ ಸಹಜವಾಗಿ ಜಾರಿ ಬಿದ್ದದ್ದು. ಆದರೆ ಅದರಿಂದ ಏನಾಯಿತು, ಆ ಪರ್ವತವೇನೆ 100 ಹೋಳಾಗಿ ಹೋಯಿತು, ಶತಶೃಂಗವಾಯಿತು ಅಂತ. ಹೀಗೆ ಇಬ್ಬರದ್ದು ಒಳ್ಳೆ ಗಟ್ಟಿಯಾದಂತಹ ಶರೀರ, ಅದರಿಂದಾಗಿ ಏನಾಯಿತು, ವಜ್ರಾಯುಧದಂತೆ ಇದ್ದಂತಹ ಆ ಎರಡೂ ಗದೆಗಳು ಕೂಡ ಪುಡಿ ಪುಡಿಯಾಗಿ ಹೋಗಿಬಿಟ್ಟವು. ಇದು ಹೇಗಿತ್ತು ಅಂತ ಹೇಳಿದ್ರೆ, ಯಥಾಶ್ಮನೋಹೋ ಪಾಂಸು ಪಿಂಡೌ ಸುಮುಕ್ತೌ. ಅಂಶ ಅಶ್ಮ, ಅಶ್ಮ ಅಂತ ಹೇಳಿದ್ರೆ ಆ, ಕಲ್ಲು ಬಂಡೆ ಅಂತ. ದೊಡ್ಡ ಒಂದು ಕಲ್ಲು ಬಂಡೆಗೆ ಪಾಂಸು ಪಿಂಡವನ್ನ ಅಂದ್ರೆ ಮಣ್ಣಿನ ಹೆಂಟೆಯನ್ನ, ಮಣ್ಣಿನ ಉಂಡೆಯನ್ನ ಒಗೆದ್ರೆ ಏನಾಗುತ್ತೆ, ಮಣ್ಣಿನ ಹೆಂಟೆ ಪುಡಿ ಪುಡಿಯಾಗಿ ಹೋಗಿಬಿಡುತ್ತೆ. ಹಾಗೆ ದೊಡ್ಡ ಕಲ್ಲು ಬಂಡೆಯಂತೆ ಇರುವಂತಹ ಇವರ ಶರೀರಗಳ ಮೇಲೆ ಆ ಗದೆಯನ್ನ ಹೊಡೆದರೆ ಗದೆ ಪುಡಿ ಪುಡಿಯಾಗಿ ಹೋಯಿತು. ಹೇಗೆ ಅಂತ ಹೇಳಿದ್ರೆ, ದೊಡ್ಡ ಕಲ್ಲು ಬಂಡೆಗೆ ಎಸೆದ ಮಣ್ಣಿನ ಹೆಂಟೆ ಪುಡಿ ಪುಡಿಯಾಗುವಂತೆ ಆ ಗದೆಗಳು ಕೂಡ ಪುಡಿ ಪುಡಿಯಾಗಿ ಹೋದವು. ಮುಂದೆ ಸಂಚೂರ್ಣಿತ ಗದೌ ವೀರೌ ಮುಷ್ಟಿಭಿರ್ಜಗ್ನತುರ್ಮಿತಃ ಬ್ರಹ್ಮಾಂಡ ಸ್ಫೋಟ ಸಂಕಾಶೈಃ ಯಥಾ ಕೇಶವ ಕೈಟಭೌ. ಪದಚ್ಛೇದ ಸಂಚೂರ್ಣಿತ ಗದೌ ವೀರೌ ಮುಷ್ಟಿಭಿಃ ಜಘ್ನತುಃ ಮಿಥಃ ಬ್ರಹ್ಮಾಂಡ ಸ್ಫೋಟ ಸಂಕಾಶೈಃ ಯಥಾ ಕೇಶವ ಕೈಟಭೌ. ಹೀಗೆ ಗದೆಗಳೇನಾದವು, ಸಂಚೂರ್ಣಿತ ಗದವು, ಎರಡು ಗದೆಗಳು ಕೂಡ ಪುಡಿ ಪುಡಿಯಾಗಿ ಹೋಗ್ಬಿಟ್ಟು. ಆವಾಗ ಏನ್ ಮಾಡಿದ್ರು, ವೀರವು ಪರಾಕ್ರಮಶಾಲಿಗಳಾದಂತಹ ಭೀಮ ಮತ್ತು ಜರಾಸಂಧರು ಮಿತಃ ಪರಸ್ಪರವಾಗಿ ಮುಷ್ಟಿಬಿಹಿ ಜಗ್ರತುಹು ಮುಷ್ಟಿ ಯುದ್ಧವನ್ನು ಮಾಡಿಕೊಂಡು ಹೊಡೆದುಕೊಳ್ತಾ ಇದ್ದಾರೆ ಅಂತ. ಅದು ಹೇಗಿತ್ತು ಅಂತ ಹೇಳಿದ್ರೆ, ಬ್ರಹ್ಮಾಂಡ ಸ್ಫೋಟ ಸಂಕಾಶೈಹಿ, ಆ ಅವರ ಎರಡು ಮುಷ್ಟಿಗಳು ಹೇಗಿದ್ದು ಅಂತ ಹೇಳಿದ್ರೆ ಬ್ರಹ್ಮಾಂಡವನ್ನೇ ಹೊಡೆದು ಹಾಕುವಷ್ಟು ಗಟ್ಟಿಯಾಗಿ, ಅಷ್ಟು ಸ್ಫೋಟವನ್ನು ಮಾಡುವಂತಹ ಸಾಮರ್ಥ್ಯ ಇರುವಂತಹ ಕೈಗಳಂತೆ ಇದ್ದವು ಆ ಇಬ್ಬರ ಕೈಗಳು. ಇದರಿಂದಾಗಿ ಅವರಿಬ್ಬರು ಕೂಡ ಯಥಾ ಕೇಶವ ಕೈಟಭೌ, ಹಿಂದೆ ಪರಮಾತ್ಮ ಆ ಕೈಟಭ ಎನ್ನುವಂತಹ ದೈತ್ಯದನ್ನ ಸಂಹಾರ ಮಾಡಿದ್ದ. ಕೈಟಭಾರಿ ಅಂತ ನಾವು ಪರಮಾತ್ಮನ ಕರಿತೇವೆ. ಹಾಗೆ
ಆ ಪರಮಾತ್ಮ ಅಂದ್ರೆ ವಿಷ್ಣು ಮತ್ತು ಕೈಟಭ, ಕೇಶವ ಮತ್ತು ಕೈಟಭರು ಯಾವ ರೀತಿಯಾಗಿ ಯುದ್ಧವನ್ನು ಮಾಡಿದ್ರು ಅದೇ ರೀತಿಯಾಗಿ ಇವರಿಬ್ಬರು ಕೂಡ ಯುದ್ಧವನ್ನ ಮಾಡ್ತಾ ಇದ್ದಾರೆ ಅಂತ. ಒಂದು ನಿಮಿಷ. ಹ್ಮ್. ಹೀಗೆ ಅವರಿಬ್ಬರು ಕೂಡ ಯುದ್ಧವನ್ನ, ಮುಷ್ಟಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಮುಂದೆ ಚಚಾಲ ಪೃಥ್ವಿ ಗಿರಯಶ್ಚ ಚೂರ್ಣಿತಾಃ ಕುಲಾಚಲಾಶ್ಚೇಲುಃ ಅಲಂ ವಿಚಿಕ್ಷುಭುಃ. ಸಮಸ್ತವಾರಾಂಪತಯಃ ಸುರಾಸುರಾಃ ವಿರಿಂಚ ಶರ್ವಾದಯಃ ಆಸದನ್ನಭಃ. ಪದಚ್ಛೇದ. ಚಚಾಲ ಪೃಥ್ವಿ ಗಿರಯಃ ಚ ಚೂರ್ಣಿತಾಃ ಕುಲಾಚಲಾಃ ಚೇಲುಃ ಅಲಂ ವಿಚಿಕ್ಷುಭುಃ ಸಮಸ್ತವಾರಾಂಪತಯಃ ಸುರಾಸುರಾಃ ವಿರಿಂಚ ಶರ್ವಾದಯಃ ಆಸದನ್ ನಭಃ. ಹೀಗೆ ಮಹಾಪರಾಕ್ರಮಿಗಳಾದಂತಹ ಭೀಮ ಮತ್ತು ಜರಾಸಂಧ ಯುದ್ಧ ಮಾಡಬೇಕಾದ್ರೆ ಏನಾಯ್ತು, ಅವರ ಆ ಯುದ್ಧದ ಒಂದು ವೇಗಕ್ಕೆ ಚಚಾಲ ಪೃಥ್ವಿ, ಅವರನ್ನು ಹೊತ್ತುಕೊಂಡಂತಹ ಭೂಮಿಯ ನಡಿಗೆ ಹೋಗ್ಬಿಡ್ತು ಅಂತೆ. ಗಿರಯಶ್ಚ ಚೂರ್ಣಿತಾಹ, ಹೊಡೆದುಕೊಂಡಿದ್ಯಾರು ಪರಸ್ಪರ ಇವರಿಬ್ಬರು. ಆದರೆ ಅದರಿಂದ ಬಂದಂತಹ ಒಂದು ಧ್ವನಿ ಯಾವ ರೀತಿ ಇತ್ತು, ಹಿಂದೆ ಹೇಳಿದಂತೆ ಬ್ರಹ್ಮಾಂಡ ಸ್ಫೋಟ ಸಂಕಾಶೈ, ಬ್ರಹ್ಮಾಂಡವೇ ಸ್ಫೋಟವಾದಂತಹ ಧ್ವನಿ ಇತ್ತು. ಅಷ್ಟು ಒಂದು ಜೋರಾದಂತಹ ಹೊಡೆತ ಧ್ವನಿಯಿಂದಾಗಿ ಗಿರಯಶ್ಚ ಚೂರ್ಣಿತಃ, ಅನೇಕ ಬೆಟ್ಟಗಳೇನೆ ಪುಡಿ ಪುಡಿಯಾಗಿ ಹೋಗ್ಬಿಟ್ಟು ಅಂತೆ. ಆಮೇಲೆ ಕುಲಾಚಲಾಹ ಚೇಲುಹು, ದೊಡ್ಡ ದೊಡ್ಡ ಪರ್ವತಗಳೇನಾಗ್ಬಿಟ್ಟು ಅವುಗಳು ಕೂಡ ಚೇಲುಹು, ಕಂಪನ ನಡುಗಿ ಹೋಗ್ಬಿಟ್ಟು. ಅಲಂ ವಿಚಕ್ಷುಭು ಸಮಸ್ತ ವಾರಾಂಪತಯ. ವಾರಾಂಪತಯ ಅಂದ್ರೆ ವಾರಿ ಅಂದ್ರೆ ನೀರು, ವಾರಾಂಪತಿ ಅಂದ್ರೆ ಸಮುದ್ರ. ಅನೇಕ ಸಮಸ್ತ ಎಲ್ಲ ಸಮುದ್ರಗಳು ಕೂಡ ವಿಚಕ್ಷುಭು, ಕ್ಷೋಭೆಗೊಂಡು ಅಂದ್ರೆ ಅಲ್ಲೋಲ ಕಲ್ಲೋಲ ಅದು ಅಲೆಗಳೆಲ್ಲ. ಇಷ್ಟಾದಾಗ ಸುರಾಸುರಾಹ ವಿರಿಂಚ ಶರ್ವಾದಯ ನಭ ಆಸದನ್, ಅನೇಕ ದೇವತೆಗಳು, ಅಸುರರು ಮತ್ತು ಬ್ರಹ್ಮರುದ್ರಾದಿ ಸಕಲ ದೇವತೆಗಳು ಕೂಡ ಎಲ್ಲರೂ ಈ ಒಂದು ಅದ್ಭುತವಾದಂತಹ ಯುದ್ಧವನ್ನು ನೋಡಬೇಕು ಅಂತ ಆಕಾಶದಲ್ಲಿ ಎಲ್ಲರೂ ಕೂಡ ಬಂದು ಆಸದನ್ ಸೇರಿದರು. ಅಂದ್ರೆ ಎಲ್ಲರೂ ಕೂಡ ಯುದ್ಧವನ್ನು ನೋಡ್ಬೇಕು ಅಂತ ಬಂದರು. ಅಷ್ಟು
ವಿಶಿಷ್ಟವಾಗಿ ಎಲ್ಲರನ್ನೂ ಕೂಡ ತನ್ನ ಹತ್ತಿರ ಗಮನ ಸೆಳೆಯುವಂತೆ ಅವರಿಬ್ಬರು ಕೂಡ ಯುದ್ಧವನ್ನ ಮಾಡ್ತಾ ಇದ್ರು. ಹೀಗೆ ಇಡೀ ಒಂದು ಪ್ರಕೃತಿಯೇ ಅದಕ್ಕೆ ಪ್ರತಿಸ್ಪಂದಿಸಿತು. ಬೆಟ್ಟಗಳು ಪುಡಿ ಪುಡಿಯಾದವು, ದೊಡ್ಡ ದೊಡ್ಡ ಪರ್ವತಗಳು ನಡುಗಿ ಹೋದು, ಇಡೀ ಸಮುದ್ರವೇ ಅಲ್ಲೋಲ ಕಲ್ಲೋಲವಾಯಿತು, ಸಮಗ್ರವಾದ ಭೂಮಿಯೇ ನಡುಗಿ ಹೋಗಿಬಿಡ್ತು. ಹೀಗೆ ಆ ಮಹಾಪರಾಕ್ರಮಶಾಲಿಗಳು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆ ಮುಂದೆ ಯುದ್ಧ ಹೇಗೆ ನಡೆಯಿತು, ಜರಾಸಂಧನ ಸಂಹಾರ ಹೇಗಾಯಿತು ಅಂತ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.